ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀವಿ. ಏನಿಲ್ಲ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಮಸಾಲ ಮಜ್ಜಿಗೆ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ. ತುಂಬ ಸಿಂಪಲ್ಲಾಗಿ ನೋಡಿ, ಕರಿಬೇವು, ಕೊತ್ತಂಬರಿ, ನಮಗೆ ಖಾರ ಜಾಸ್ತಿ ಇಷ್ಟ, 2 ಮೆಣಸಿನ್ಕಾಯಿ, ನೀವಾದರೆ 1 ಹಾಕ್ಕೊಳ್ಳಿ, ಶುಂಠಿ ಮಾಡೋದು ನೋಡೋಣ. ಕುಟ್ಕೊಳ್ಳೋಣ. ಇದೆಲ್ಲ ಫಸ್ಟ್ ಕುಟ್ಟಾಣಿ ತೊಗೊಂಡಿದ್ದೀನಿ. ಕುಟಾಣಿ ಒಳಗಡೆ ಈಗ ನೋಡಿ ಶುಂಠಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳೋಣ, ಬೇಕಾದರೆ ಇರಲಿ, ಚೆನ್ನಾಗಿರುತ್ತೆ. 2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಕೊತ್ತಂಬರಿ ತೆಗೆದ್ಬಿಡೋಣ ಸೈಡಿಗೆ. ಕುಟ್ಕೊಳ್ಳೋಣ ಸ್ವಲ್ಪ ಅದು ಸ್ವಲ್ಪ ಅದವಾಗಿ ಕುಟ್ಕೊಳ್ಳೋಣ. ಬೇಡ, ಇಷ್ಟಾದರೆ ಸಾಕು ಫ್ರೆಂಡ್ಸ್. ಸೈಡಿಗೆ ಇಡೋಣ. ಈಗ ಮಜ್ಜಿಗೆ ಕಡಿಲಿಕ್ಕೆ ಪಾತ್ರೆ, 1/4 ಲೀಟ್ರ್ ಮೊಸರು ಇದೆಯಲ್ಲ, ಕಟ್ ಮಾಡಿ ಹಾಕ್ಕೊಳ್ಳೋಣ. ನೋಡಿ, ನಾನು ಈ ಮೊಸರು ತೊಗೊಂಡಿದ್ದೀನಿ. ಪೂರ್ತಿಯಾಗಿ ಹಾಕ್ಕೊಳ್ಳೋಣ. ವೇಸ್ಟ್ ಆಗೋದು ಅಂತ ಪೂರ್ತಿ ಇಂಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹಳ್ಳುಪ್ಪು ಹಾಕ್ಕೊಳ್ಳೋಣ. ಹಳ್ಳುಪ್ಪೇ ಯೂಸ್ ಮಾಡಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಒಂದು 1/2 ಲೀಟ್ರಷ್ಟು ನೀರು ಹಾಕ್ಕೊಳ್ತೀವಿ. ನನಗೆ ತಿಳಿ ಮಜ್ಜಿಗೆ ಇಷ್ಟ. ಮತ್ತು ನಿಮ್ಮ ಹತ್ರ ಕಡ್ಗೋಲಿದ್ರೆ ಕಡ್ಕೊಳ್ಳಿ. ನನ್ನ ಹತ್ರ ಕಡ್ಗೋಲಿಲ್ಲ, ನಾನು ಇದರಲ್ಲೇ ಕಡ್ತೀನಿ. ಇಷ್ಟೆಲ್ಲ ಕರಗುತ್ತೆ, ಅದೇನು ಮಹಾ ದೊಡ್ಡದಲ್ಲ. ನಿಮಗೆ ಮೆಸೂಪಿದಾದರೆ ಮೆಸೂಪಿ ಹಾಕ್ಕೊಳ್ಳಿ. ನನಗೆ ಮೆಸೂಪ್ ಹಾಕೋಕ್ಕೆ ಇಷ್ಟ ಆಗಲ್ಲ, ಆರೋಗ್ಯಕ್ಕೆಲ್ಲ ಕಲ್ಲುಪ್ಪೆ ಒಳ್ಳೆಯದು, ಅದಕ್ಕೆ ಕಲ್ಲುಪ್ಪೆ ಹಾಕ್ಕೊಳ್ತೀನಿ. ಸಾಕು, ತಿಳಿ ಮಜ್ಜಿಗೆ ಆಗಿದೆ. ಈಗ ಕುಟ್ಟಿರೋದನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ನಾನು ಕುಟ್ಟಿರೋ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗ್ಬೋದು ಅನಿಸುತ್ತೆ, ಅದಕ್ಕೆ ಅರ್ಧ ಹಾಕ್ಕೊತೀನಿ. ಇನ್ನರ್ಧ ಫ್ರಿಜ್ಜೆಲ್ಲ ತೆಗ್ತೀನಿ. ಫ್ರೆಂಡ್ಸ್, ಆರೋಗ್ಯಕರವಾದ ಮಸಾಲ ಮಜ್ಜಿಗೆ ಮನೆಯಲ್ಲೇ ರೆಡಿ ಆಗುತ್ತೆ. ಮಾಡ್ಕೊಳ್ಳಿ, ಕುಡ್ಕೊಳ್ಳಿ ಫ್ರೆಂಡ್ಸ್. ಒಂದು ನಿಮಿಷ ರುಚಿ ನೋಡ್ಬಿಟ್ಟು ಹೇಳ್ತೀನಿ ಹೇಗೆ ಬಂದಿದೆ ಅಂತ. ಬಿಸಿಲುಗಾಲದಲ್ಲಿ ತುಂಬ ಒಳ್ಳೆಯದು. ಸೌತೆಕಾಯಿ ತಿನ್ನಿ, ಈ ಥರ ಮಜ್ಜಿಗೆ ಮಾಡ್ಕೊಂಡು ಕುಡೀರಿ. ಕಾಫಿ ಟೀ ಸ್ವಲ್ಪ ಅವಾಯ್ಡ್ ಮಾಡಿ.
ಮಸಾಲ ಮಜ್ಜಿಗೆ ರೆಡಿ ಆಯಿತು. ಒಂದು ನಿಮಿಷ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂದಿದೆ ಅಂತ. ತೆಳ್ಳಗೇ ಮಾಡ್ಕೋಬೇಕು ಫ್ರೆಂಡ್ಸ್ ಮಜ್ಜಿಗೆ. ಕೆಲವೊಬ್ಬರಿಗೆ ದಪ್ಪ ಮಜ್ಜಿಗೆ ಇಷ್ಟ. ನೋಡ್ಕೊಳ್ಳಿ, ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಮಾಡ್ಕೊಳ್ಳಿ. ಒಟ್ನಲ್ಲಿ ಮಜ್ಜಿಗೆ ಕುಡಿತಾ ಇರಿ ಫ್ರೆಂಡ್ಸ್. ಅವಾಗ ನಾನು ರುಚಿ ನೋಡ್ತೀನಿ, ತೋರಿಸಿ. ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಮಾಡ್ಕೊಳ್ಳಿ, ಕುಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.